ಯಾರಿಗೆ ಆ ರೀತಿ ಶರೀರದ ನಾಶ ಇಲ್ವೋ ಅವಳು ಅಕ್ಷರು. ಆ ಅಕ್ಷರಳು ಅಂದರೆ ರಮ. ಇವಳು ಯಾವಾಗಲೂ ದೇವರ ಒಟ್ಟಿಗೆ, ಕೆಲವರ ಮತದ ಪ್ರಕಾರ, ಅಭಿಪ್ರಾಯದ ಪ್ರಕಾರ ಈ ದೇವ್ರನ್ನ ಹಿಡ್ಕೊಂಡು ಹೋಗ್ಬೇಕಂದ್ರೆ 108 ಹೇಳ್ತಾನೆ ಕೃಷ್ಣ. ಮೊದಲು ಕರ್ಮ ಅಂತಾನೆ, ಕರ್ಮಯೋಗ ಅಂತಾನೆ, ಸನ್ಯಾಸ ಅಂತಾನೆ, ರಾಜವಿದ್ಯಾ ಅಂತಾನೆ, ರಾಜಗುಖ್ಯ, ಎಷ್ಟು ತಲೆ ತಿಂತಾನೆ ಈ ಕೃಷ್ಣ. ಇದ್ರ ಬದಲು ಅವ್ರ ಹೆಂಡ್ತಿನ ಹಿಡ್ಕೊಂಡು ಬಿಟ್ರೆ ಸಾಕು. ನಿಮ್ಗೆ ಯಾವುದು ಕೆಲಸ ಆಗಲ್ಲ. ಮಿನಿಸ್ಟ್ರ್ ಕಡೆಯಿಂದ, ಅವ್ರ ಮನೆಯವ್ರ ಕಡೆಯಿಂದ ಒಂದು ಮಾತು ಹೇಳಿಸ್ಬಿಟ್ರೆ ಸಾಕು, ಆಗತ್ತಲ್ಲ. ಹಾಗೆ ನೀವು ಲಕ್ಷ್ಮೀ ಕಾಲು ಹಿಡಿದು ಏನಮ್ಮ ನಿಮ್ಮ ಯಜಮಾನ್ರಿಗೆ ಒಂಚೂರು ಹೇಳ್ತೀಯಾ ಅಂದುಬಿಟ್ರೆ ಸಾಕಂತ. ಲಕ್ಷ್ಮಿ ಯಾರನ್ನು ತೋರಿಸಿ, ಸ್ವಾಮಿ ಇವ್ರಿಗೆ ಮೋಕ್ಷ ಕೊಡಬೇಕು, ಆಯ್ತು ಕಣೆ ಅಂತ ಸೈನ್ ಮಾಡು. ಹಂಗಿಲ್ಲ ರೀ. ನಿಮ್ಮ ಥರ ಗಂಡ, ನಿಮ್ಮ ಥರ ಹೆಂಡ್ತಿ ಅಲ್ಲ. ಅವಳು ಇನ್ಫ್ಲೂಯೆನ್ಸ್ ಮಾಡೋದು ಇಲ್ಲ, ಇನ್ಫ್ಲೂಯೆನ್ಸ್ ಮಾಡೋರಿಗೆ ದೇವರು ಎಂಟರ್ಟೈನ್ ಮಾಡೋದು ಇಲ್ಲ. ಯೋಗ್ಯತೆ ಇದೆಯಾ ಬಾ. ಜಾತಿ ಆಧಾರದ ಮೇಲೆ ಭೂಲೋಕದಲ್ಲಿ ಮಾತ್ರ, ದೇವಲೋಕದಲ್ಲಿ ಭಗವಂತನಲ್ಲಿ ನೋ ಜಾತಿ. ನೀವು ಲೈಫಲ್ಲಿರುವ ರೀತಿ ನೀತಿ ದೇವರು ತನ್ನ ಮನೆಗೆ ಕರೆಸ್ಕೊಳ್ಳಿಕ್ಕೆ ಬಹಳ ಮುಖ್ಯವಾದದ್ದು. ತುಂಬ ಜನರ ತಪ್ಪು ಕಲ್ಪನೆ, ಶ್ರಿಯಂ ವಸಾನ ಅಮೃತತ್ವಮಾಯನ್, ಲಕ್ಷ್ಮಿಯ ಉಪಾಸನೆ ಮಾಡಿ ಕರ್ತಿಂ ಪ್ರಾಹು ಕೂಟಸ್ಥ ಚಾಕ್ಷರಂ ಚತಾಂ ಪ್ರಧಾನಮಿತಿ ಚ ಪ್ರಾಹು ಮಹಾಪುರುಷ ಇತ್ಯಪಿ ತಾಂ ಬ್ರಹ್ಮ ಮಹದಿತ್ಯಾಹು ಪರಂ ಜೀವಂ ಪರಾಂಚತ. ಈ ಬ್ರಹ್ಮಾಂಡ ಪುರಾಣದಲ್ಲಿ ಲಕ್ಷ್ಮಿಯನ್ನು ಈ ಎಲ್ಲ ಮಾತುಗಳಿಂದ ಹೇಳ್ತಾರೆ. ಅಂದರೆ ಅಕ್ಷರ ಅಂತ ಕರೆಯೋದು ಲಕ್ಷ್ಮಿಯನ್ನು. ಇದನ್ನು ಮೊದಲು ಚೆನ್ನಾಗಿ ತಿಳ್ಕೊಳ್ಬೇಕು. ಇಲ್ಲಿ ಅರ್ಜುನ ಏನು ಕೇಳ್ತಾ ಇದ್ದಾನೆ, ನಿನ್ನಲ್ಲಿ ಕರ್ಮಯೋಗ ಮಾಡಿ, ನಿನ್ನ ಆರಾಧನೆ ಮಾಡಿ, ನಿನ್ನನ್ನು ದೃಢವಾಗಿ ನಂಬಿದವ ನಿನ್ನನ್ನು ಹೊಂತಾನೆ. ಇದು ಈಸಿ ಮಾರ್ಗವ, ಅವನು ಬುದ್ಧಿವಂತನ, ಅಥವಾ ಏಪಿ ಅಕ್ಷರಂ ಅವ್ಯಕ್ತಂ, ಯಾರು ಅವ್ಯಕ್ತಳಾಗಿದ್ದಾಳೋ, ಯಾರು ಅಕ್ಷರ ಪುರುಷಳಾಗಿದ್ದಾಳೋ ಅವಳನ್ನು ಹಿಡಿದು ಉದ್ಧಾರ ಆಗ್ತಾನಲ್ಲ, ಅವನು ಉತ್ತಮವಾದ ಮೋಕ್ಷ ಮಾರ್ಗವನ್ನು. ಇಬ್ಬರಲ್ಲಿ ಯಾವುದು ಈಸಿ, ಯಾವುದು ಹಿಡಿದ್ರೆ ನಿನ್ನ ಬಳಿ ಬೇಗ ಬರ್ಬೋದು ಅದನ್ನು ಹೇಳು. ತುಂಬ ಟಫಾಗಿರೋದು ಹೇಳಬೇಡ. ಇದುವರೆಗೂ ನೀ 12 ಅಧ್ಯಾಯಗಳಲ್ಲಿ ಹೇಳಿದ್ದೆಲ್ಲ ಮಾಡೋದು ಅಂದ್ರೆ ಅದೇನು 1 ಜನ್ಮ 2 ಜನ್ಮಕ್ಕಲ್ಲ. ಮನೆಗೆ ಯಾರು ಬಾಯಾರಿಕೆ ಅಂತ ಬಂದರೆ ಇರ್ರಿ, 1 ನಿಮಿಷ ಬೋರ್ವೆಲ್ನವ್ರಿಗೆ ಫೋನ್ ಮಾಡಿದ್ದೀನಿ, ಅವ್ರು ಬಂದು ಬೋರ್ವೆಲ್ ತೆಗೆದು ಅದೆಲ್ಲ ಹಾಕಿ ನಿಮಗೆ ಪ್ಯೂರಿಟ್ ಫಿಕ್ಸ್ ಮಾಡಿ 1 ಲೋಟ ನೀರು, ಅದೆಲ್ಲ ಆಗಲ್ಲ, ಬಾಟ್ಲಲ್ಲಿದ್ದರೆ ಕೊಟ್ಟುಬಿಡಿ, ಕುಡಿದು ಬಿಡ್ತೀವಿ. ಈ ಅರ್ಜೆಂಟ್ ಮಾಡೋಕ್ಕೆ ಹೋದ್ರಿ ಎಲ್ಲ ಹಿಂಗೆ ಸಿಗೋದು. ಅದಕ್ಕೆ ಅರ್ಜುನ ಕೇಳ್ತಾನೆ, ಈ 2ರಲ್ಲಿ ಯಾವುದು ಉತ್ತಮವಾದದ್ದು, ಮೋಕ್ಷೋಪಾಯವನ್ನು ಬಲ್ಲವರು ಯಾರು ಅಂತ. ತೋಪಾಸನಾತ್ ಈ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ನಿರೂಪಣೆ ಮಾಡಲಿಕ್ಕೆ ಹೊರಟ ವಿಷಯ ಏನು ಅಂತ ಜಗದ್ಗುರು ಮಧ್ವಾಚಾರ್ಯರು ಸಮಗ್ರ 20 ಶ್ಲೋಕಗಳ ಸಾರವನ್ನು ತಮ್ಮ ಮಾತಿನಲ್ಲಿ ವರ್ಣನೆ ಮಾಡ್ತಾ, ಅವ್ಯಕ್ತೋಪಾಸನಾತ್ ಭಗವದುಪಾಸನಸ್ಯ ಉತ್ತಮತ್ವಂ ಪ್ರದರ್ಶ್ಯ ತದುಪಾಯಂ ಪ್ರದರ್ಶಯತೆ ಅಸ್ಮಿನ್ ಅಧ್ಯಾಯೇ. ಜಗದ್ಗುರು ಮಧ್ವಾಚಾರ್ಯರು ಭಕ್ತಿಯೋಗದಲ್ಲಿ ಬರುವ 20 ಪದ್ಯಗಳ ಸಾರವನ್ನು ಹೇಳ್ತಾ, ಕೃಷ್ಣ ಈ ಭಕ್ತಿಯೋಗದಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ 2 ವಿಷಯ. ಒಂದು, ಅವ್ಯಕ್ತ ಶಬ್ದದಿಂದ ವಾಚ್ಯಳಾದ ಲಕ್ಷ್ಮಿಯ ಉಪಾಸನೆಗಿಂತಲೂ ದೇವರ ಉತ್ತಮ. ಅದು ಹೇಗೆ ಇಲ್ಲಿ ತೋರಿಸ್ತೇನೆ ಅಂತಾನೆ ಭಗವಂತ. ಇದು ಒಂದು ವಿಷಯ. ಇನ್ನು 2ನೇ ವಿಷಯ, ಆ ಉಪಾಯ. ಭಗವಂತನನ್ನು ಹೊಂದಬೇಕಾದರೆ ನೀವು ಹೇಗಿರಬೇಕು, ನನಗೆ ಬಹಳ ಪ್ರಿಯನಾದವ ಯಾರು, ಅವನು ನನಗೆ ಪ್ರಿಯ ಆಗಬೇಕಾದ್ರೆ ಅವನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಕ್ವಾಲಿಟಿಗಳು, ಗುಣಗಳು, ಧರ್ಮಗಳು ಏನು ಅಂತ ಈ ಅಧ್ಯಾಯದಲ್ಲಿ ಭಗವಂತ ನಿರೂಪಣೆ ಮಾಡ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾದದ್ದು ಲಕ್ಷ್ಮಿ. ಲಕ್ಷ್ಮಿ ಅವಳು ಹೇಳ್ತಾಳೆ, ಲಕ್ಷ್ಮೀ ಸಾಮಾನ್ಯ ಅಲ್ಲ, ವೇದಗಳಲ್ಲಿ ಅವಳ ಮಹಿಮೆ ಮಾಡುತ್ತೆ. ಅವಳು ಕೂಟಸ್ಥಳು ಒಂದೇ ರೀತಿ ಇರ್ತಾಳೆ ಅನ್ನೋದನ್ನು ವರ್ಣನೆ ಮಾಡ್ತಾ, ಚತುಷ್ಕಪರ್ಧ ಯುವತಿ ಸುಪೇಶ ಘೃತಪ್ರಾತೀಕ ವಯುನಾ ನಿವಸ್ತೆ ತಸ್ಯಾಂ ಸುಪರ್ಣಾಭೃಷಣ ನಿಷೇಧತುರ್ಯತ್ರ ದೇವ
ದಾದಿರೇ ಭಾಗದೇಯಂ ಅಹಂ ರುದ್ರೇಭಿಧನುರಾತನೂಭಿ ಬ್ರಹ್ಮದ್ವಿಷೇಚರವೇ ಹಂತವಾವು ಅಹಂ ಜನಾಯ ಸಮಮ್ಯಹಂ ದ್ಯಾವಾ ಪೃಥಿವೀ ಆವಿವೇಶ ಅಹಂ ಸೂವೇ ಪಿತರಾಮಸ್ಯ ಮೂರ್ಧನ್ ಮಮ ಯೋನಿ ಅಪ್ಸು ಅಂತಃ ಸಮುದ್ರೇ. ಲಕ್ಷ್ಮೀ ಸಾಮಾನ್ಯ ಅಲ್ಲ. ಭಗವಂತ ಎಲ್ಲಿಂದ ಎಲ್ಲಿಯವರೆಗೂ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಸರ್ವಸ್ಥಳದಲ್ಲಿ ಏನೆಲ್ಲ ವ್ಯಾಪ್ತನಾಗಿದ್ದಾನ ಅವನ ಒಟ್ಟೊಟ್ಟಿಗೆ ವ್ಯಾಪ್ತಳಾಗಿ ಅವನ ಜೊತೆಗೆ ಸಕಲ ಕರ್ಮವನ್ನು ಮಾಡ್ತಾ ಜಗತ್ ಸೃಷ್ಟಿಯಾದಿಗಳನ್ನು ಸ್ವತಃ ತಾನೇ ನಿಭಾಯಿಸ್ತಾ ಇದ್ದಾಳೆ. 14 ಲೋಕದ ಸೃಷ್ಟಿ ಸ್ಥಿತಿ ಇದರ ಅಳಿವು ಎಲ್ಲವನ್ನು ಮಾಡುವ ತಾಕತ್ತು ತನ್ನ ಹೆಂಡತಿಗೆ ದೇವರು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದ. ನೀ ಮಾಡೋದು. ಬ್ರಹ್ಮಾದಿ ಸಮಸ್ತ ದೇವತೆಗಳ ಅಳಿವು ಉಳಿವಿಗೆ ಅವಳು ಕಾರಣ ಅಂದಮೇಲೆ ಮೋಕ್ಷ ಕೊಡೋ ಯೋಗ್ಯತೆ ಇದೆಯಾ ಇಲ್ವಾ? ಇದೆ. ಕೃಷ್ಣ ಹೇಳ್ತಾನೆ, ನೀವು ಅವಳ ಕಾಲು ಹಿಡಿದ್ರು ಕಡೆಗೆ ಮೋಕ್ಷಕ್ಕೆ ನನ್ನ ಹತ್ರನೇ ಬರಬೇಕು. ಹಾಗೋಗಿ ಹೀಗೆ ಹೋಗಿ ಬರೋದು ಬದಲು ನೇರ ಬನ್ನಿ ಅಂತ. ನೀವೆಲ್ಲೋ ಹೋಗ್ತಿರ್ತೀರಿ, ನಿಮಗೆ ಊರಿಗೆ ಹೊಸಬ್ರು, ಆ ಊರಿನವರೇ ಯಾರೋ ಸಿಗ್ತಾರೆ, ನೀವು ಅವ್ರನ್ನ ಕೇಳ್ತೀರಿ ಇಂಥ ಕಡೆಗೆ ಹೋಗಬೇಕು, ಹೇಗೆ ಹೋಗಬೇಕು. ಆ ಊರಿನವ್ರು ಹೇಳ್ತಾರೆ, ಈ ಗಲ್ಲೀಲಿ ಹೋದರೂ ಸಿಗತ್ತೆ, ಸ್ವಲ್ಪ ಬಳಸು ದಾರಿ, ಇದ್ರ ಬದಲು ಸ್ಟ್ರೈಟ್ ಹೋಗಿ ಸಿಕ್ಕಿಬಿಡತ್ತೆ ಅಂತ. ಹಾಗಾದರೆ ರಂಗನ ರೂಟು ಸ್ಟ್ರೈಟ್ ರೂಟು, ಲಕ್ಷ್ಮಿ ಹಿಡ್ಕೊಂಡು ಹೋಗೋ ರೂಟು ರಾಂಗ್ ರೂಟು. ಯಾವತ್ತು ತಲುಪ್ತೀರಿ ಗೊತ್ತಿಲ್ಲ, ತುಂಬ ಡೇಂಜರ್ ರೂಟು. ರಾಮ ಬೇಡ, ಲಕ್ಷ್ಮೀನ ಹಿಡ್ಕೊಂಡು ಹೋಗ್ತೀನಿ ಅಂತ ಹೋದ, ಹಾಳಾಗಿ ಹೋದ. ನೀವು ಶ್ರೀಯಂಬಸಾನಾಮೃತತ್ವ ಮಾಯನ್ ಇದ್ದರೂ ಕೂಡ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಆಕೆಯ ಉಪಾಸನೆ, ಅವಳನ್ನು ಹಿಡಿದು ಆರಾಧನೆ ಮಾಡೋದು ಅಷ್ಟು ಸುಲಭದ್ದಲ್ಲ, ಬಹಳ ಕಷ್ಟ. ಅವಳಿಗೆ ಬಹಳ ದೊಡ್ಡ ಯೋಗ್ಯತೆ ಇದೆ, ಏನು ಬೇಕಾದರೂ ಮಾಡುವಂತಹ ತಾಕತ್ತು ಆ ತಾಯಿಗೆ ಇದೆ. ಆದರೂ ಕೂಡ ಯಾರು ಅವಳನ್ನು ಹಿಡಿದು ಹೊರಡ್ತಾ ಇದ್ದಾರೆ, ಕಟ್ಟ ಕಡೆಯದಾಗಿ ಮೋಕ್ಷ ಬೇಕಂತಾದರೆ ಅವರು ನನ್ನಲ್ಲೇ ಬರಬೇಕು. ಮಯ್ಯಾವೇಶ್ಯ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾ ತಾಸ್ತೆ ಮೇ ಯುಕ್ತ ತಮಾಮತ. ಕೃಷ್ಣ ಪರಮಾತ್ಮ ಮೊದಲಿಗೆ ಒಂದೇ ಮಾತಲ್ಲಿ ತಾನು ಹೇಳುವ ವಿಷಯವನ್ನು ನಿರೂಪಣೆ ಮಾಡ್ತಾನೆ. ಯಾರು ನನ್ನನ್ನು ಮನಸ್ಸಿನಲ್ಲಿ ನಿಲ್ಲಿಸಿಕೊಂಡು ನಿತ್ಯ ಧ್ಯಾನ ಕರ್ಮ, ಧ್ಯಾನಯೋಗ ಕರ್ಮಯೋಗ ಆ ಎರಡನ್ನೂ ಉಳ್ಳವರಾಗಿ ಅತ್ಯಂತ ಶ್ರದ್ಧೆಯಿಂದ ನನ್ನ ಆರಾಧನಾ ರೂಪವಾಗಿ ಎಲ್ಲ ಕರ್ಮಗಳನ್ನು ಮಾಡ್ತಾರೆ, ಅವರೇ ಮೋಕ್ಷೋಪಾಯವನ್ನು ತಿಳಿದವರಲ್ಲಿ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥವರು. ಅವಿಷ್ಣುರ್ಜ್ಞೇಯರತ್ಪತ್ಯೈ ತದುಪಾಸ ವಿವರ್ಜಿತೈ ತದ್ಭಕ್ತ ತಮುಪಾಸ್ಯೈವ ಶ್ರಿಯಂ ಧ್ಯಾಯೇತ ನಿತ್ಯದ. ವಿಷ್ಣುವಿನ ಮಹಿಮೆಯನ್ನು ತಿಳಿದಿದ್ದರೂ ಅವನಲ್ಲಿ ಭಕ್ತಿ ಮಾಡದೇ ಇದ್ದವರು, ಆ ಉಪಾಸನ ಮಾಡದೇ ಇದ್ದವರು ಲಕ್ಷ್ಮಿಯ ಉಪಾಸನೆ ಮಾಡಿದರು ಅಂದರೆ ದೇವರನ್ನು ಬಿಡೋದು, ಲಕ್ಷ್ಮಿಯನ್ನು ಹಿಡಿಯೋದು. ದೇವರನ್ನು ಬಿಡಲಿಕ್ಕೆ ಎರಡು ಕಾರಣ. ಬಹಳ ಬೇಗ ವರ ಕೊಡ್ತಾಳೆ, ಲಕ್ಷ್ಮಿ ಹತ್ರ ಹೋಗೋದು, ದೇವರ ಹತ್ರ ಹೋದರೆ ಲೇಟು ಅಂತ. ಇನ್ನು ಕೆಲವರು ದೇವರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹೋಗಲ್ಲ, ನಮಗೆ ಬೇಕಾದ್ದೇನು ಲಕ್ಷ್ಮಿ, ಅದು ಈಕೆನೇ ಕೊಡೋದಾದರೆ ಆತನ ಹತ್ರ ಯಾಕೆ ಹೋಗಬೇಕು ಅಂತ. ಹಾಗೆ ಯಾರಾದರೂ ಮಾಡಿದರೆ ಲಕ್ಷ್ಮೀದೇವಿ ಖಂಡಿತವಾಗಿ ಅವರಿಗೆ ಅನುಗ್ರಹ ಮಾಡೋದೇ ಇಲ್ಲ, ಶಾಪವನ್ನೇ ಕೊಡ್ತಾಳೆ. ಆದ್ದರಿಂದ ಮಹಿಮೆಯನ್ನು ಯಾರು ಚೆನ್ನಾಗಿ ತಿಳಿದಿದ್ದಾನೆ ಅವನು ಭಕ್ತಿಯಿಂದ ಉಪಾಸನೆ ಮಾಡುವಾಗ ಲಕ್ಷ್ಮೀ ಸಹಿತವಾಗಿ ಭಗವಂತನ ಆರಾಧನೆ ಮಾಡಬೇಕು. ಲಕ್ಷ್ಮಿಯನ್ನು ನಾರಾಯಣನಿಗೆ ಬೇರೆಯಾಗಿ ಚಿಂತನೆ ಮಾಡಿದರೆ ಸಾಕು, ಅದರಿಂದ ಅಂಧಂತಮಸ್ಸು ಅಂತಾರೆ. ಲಕ್ಷ್ಮೀನಾರಾಯಣರಿಗೆ ಅವಿನಾಭಾವ ಚಿಂತನೆ ಮಾಡಬೇಕು, ನಿತ್ಯದಲ್ಲಿ ಒಟ್ಟಿಗೆ ಇರತಕ್ಕಂಥವರು ಅಂತ. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸ ಸರ್ವತ್ರ ಗಮ ಚಿಂತ್ಯಂಚ ಕೂಟಸ್ಥಮಚಲಂ ಧ್ರುವಂ ಸಂಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯ
ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಃ. ನಾಶವಿಲ್ಲದವಳಾದಂತಹ ಆ ರಮಾದೇವಿ, ಅವಳನ್ನು ತಿಳಿಯೋದು ಅಷ್ಟು ಸುಲಭ ಅಲ್ಲ. ಅವಳು ಪ್ರಕೃತಿಗೆ ಅಭಿಮಾನಿಯಾಗಿದ್ದಾಳೆ, ಎಲ್ಲ ಕಡೆ ಅವಳು ವ್ಯಾಪ್ತಳಾಗಿದ್ದಾಳೆ. ಅವಳ ಗುಣ ಕೂಡ ಇಂದಲೂ ಕೂಡ ಗಮ್ಯ ಅಲ್ಲ, ಬ್ರಹ್ಮಾದಿಗಳಿಗೂ ಕೂಡ ತಿಳ್ಕೊಳ್ಳಿಕ್ಕಾಗದೇ ಇರ್ತಕ್ಕಂಥವಳು, ಚ್ಯುತಳಾಗದೇ ಇರ್ತಕ್ಕಂಥವಳು. ನಿರ್ವಿಕಾರಳಾದ ಲಕ್ಷ್ಮಿಯನ್ನು ಉಪಾಸನೆ ಮಾಡಬೇಕಾದ್ರೆ ಇಂದ್ರಿಯ ನಿಗ್ರಹ ತುಂಬ ಬೇಕು. ಇಂದ್ರಿಯ ನಿಗ್ರಹ ಉಳ್ಳವರು ಲಕ್ಷ್ಮಿಯನ್ನು ಉಪಾಸನೆ ಮಾಡಿದರೂ ಕೂಡ ನನ್ನಲ್ಲಿ ಭಕ್ತಿ ಮಾಡದೆ ಲಕ್ಷ್ಮೀನ ಮಾಡಿದ್ದೇನೆ, ನಿಮ್ಮದು ಮತ್ತೆ ಬೇರೆ ಮಾಡಬೇಕಾ ಅಂತ ಹೇಳೋ ಆಗಿಲ್ಲ. ನಾರಾಯಣನ ಭವಂತು ತ್ವದುಪಾಸಕ ಏವ ಉತ್ತಮಾಹ. ಲಕ್ಷ್ಮೀ ಉಪಾಸನೆ ಮಾಡ್ರಿ, ಆದರೆ ದೇವರನ್ನು ಬಿಟ್ಟು ಮಾಡಿದರೆ ಮಾತ್ರ ಅದು ಎಂದೂ ಕೂಡ ಸಿದ್ಧಿಗೆ, ಮೋಕ್ಷದ ಅದಕ್ಕೆ ಕಾರಣ ಆಗೋಲ್ಲ. ಯಾಕೆ, ಏನು ತೊಂದರೆ? ಕೃಷ್ಣ ಹೇಳ್ತಾನೆ, ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಬಹಳ ಪ್ರಯಾಸ. ಒಬ್ಬಳನ್ನೇ ಉಪಾಸನೆ ಮಾಡುವಾಗ ಇಂದ್ರಿಯಗಳು ಜಾರಿದರೆ ಹೋಯ್ತು. ಹೆಣ್ಣು ರೂಪ ಆ ಲಕ್ಷ್ಮಿಯ ಅಪ್ರತಿಮ ಸೌಂದರ್ಯ. ನೀವು ಧ್ಯಾನ ಮಾಡುವಾಗ ಸ್ವಲ್ಪ ಮನಸ್ಸು ಚಂಚಲ ಆದರೂ ಹೋಯ್ತು. ಪ್ರತ್ಯೇಕವಾಗಿ ಶ್ರೀತತ್ವದ ಉಪಾಸನೆಯಲ್ಲಿ ಆಸಕ್ತರಾದವರಿಗೆ ಕ್ಲೇಶ ಬಹಳವಾಗಿರ್ತಕ್ಕಂಥದ್ದು, ಅಧಿಕವಾಗಿ ಬರ್ತದ್ದು. ಯಾರು ಶ್ರೀಯನ್ನು ಹಿಡಿದು ಮಹಾಲಕ್ಷ್ಮಿಯನ್ನು ಹಿಡಿದು ನನ್ನನ್ನು ಹೊಂದಬೇಕು ಅಂತ ಬರ್ತಾರೆ, ಆ ಮಾರ್ಗದಲ್ಲಿ ಹೋಗುವವರಿಗೆ ಶ್ರಮ ಬಹಳ ಆಗ್ತಕ್ಕಂಥದ್ದು. ಆದ್ದರಿಂದ ಶ್ರಮ ಇಲ್ಲದೆ ನನ್ನನ್ನು ಹೊಂದಬೇಕು ಅಂತ ಆಸೆ ಪಟ್ಟವ ನನ್ನನ್ನು ಹಿಡಿಯೋದೇ ಒಳ್ಳೆಯದು. ಯಾಕಂದರೆ ನಾನು ಸುಲಭ, ಲಕ್ಷ್ಮಿ ಅಷ್ಟು ಸುಲಭಳಲ್ಲ, ಅವಳ ಉಪಾಸನೆ ಅಷ್ಟು ಸುಲಭ ಅಲ್ಲ. ನೀವು ನೋಡಿ, ಸಾಮಾನ್ಯವಾಗಿ ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಅಂತ ಬರುತ್ತೆ, ಎಷ್ಟು ವ್ಯವಸ್ಥೆ ಮಾಡ್ಕೊಳ್ಬೇಕ್ರಿ. ಅವಳು ಭಾರಿ ಪರ್ಟಿಕ್ಯುಲರ್. ಹೋಳಿಗೆ ಮಾಡಿದೆಯಾ ನೈವೇದ್ಯಕ್ಕೆ ಕೇಳ್ತಾಳೆ, ಆಮೇಲೆ ಕಮಲದ ಹೂವು ತಂದಿದೆಯಾ ಅಂತಾಳೆ. ಇವೆಲ್ಲ ಪರ್ಟಿಕ್ಯುಲರ್. ಒಂದೊಂದು ದೇವರ ಆರಾಧನೆ ಮಾಡಬೇಕಾದ್ರೆ ಅವರವ್ರಿಗೆ ಇಷ್ಟವಾದ ಖಾದ್ಯ ಪದಾರ್ಥಗಳು, ಅವರವ್ರಿಗೆ ಇಷ್ಟವಾದ ಹೂವು ಅದನ್ನೇ ತರಬೇಕು. ನಮ್ಮ ಕೃಷ್ಣ ಒಬ್ಬನೇ ರೀ, ಯಾವುದು ತರ್ತೇವೋ ತೊಗೊಂಡು ಬಾ ಅಂತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ. ಕೆಲವರು ಏನಿಲ್ಲ ಹಾಗೆ ಪೂಜೆ ಮಾಡಿಬಿಡ್ತಾರೆ. ಬರೀ ಒಂದು ತಮಗೆ ನೀರು ಇಟ್ಕೊಳ್ತಾರೆ, ಒಂದು ಸಾಲಿಗ್ರಾಮ, ಅದರೊಳಗೆ ಸ್ನಾನಂ ಸಮರ್ಪಯಾಮಿ, ವಸ್ತ್ರಂ ಸಮರ್ಪಯಾಮಿ, ಉಪವೀತಂ ಸಮರ್ಪಯಾಮಿ. ನೀವು ನೋಡಿ, ಯಾರ ತೊಗೊಳ್ಳೋರು ಯಾರು ಇದ್ದಾರೆ ನೋಡಿ, ನಿಮ್ಮ ಮನೆಗೆ ಯಾರನ್ನಾರ ಕರೆದು ಅವ್ರನ್ನ ಮುಂದೆ ಕೂಡಿಸಿ ಏನು ತೊಗೊಳ್ತೀರಿ ಅಂತ ಕೇಳಿಬಿಟ್ಟು ಒಂದು ತಮಗೆ ನೀರು ತಂದು ಅವ್ರ ಮುಂದೆ ಒಂದು ಉದ್ಧರಣೆ ಅವ್ರಿಗೆ ಕೊಡಬೇಡಿ, ಸುಮ್ಮನೆ ಉದ್ಧರಣೆ. ಸ್ನಾನಂ ಸಮರ್ಪಯಾಮಿ, ವಸ್ತ್ರಂ ಸಮರ್ಪಯಾಮಿ, ನಿಮ್ಗೆ ಕೊಡಬೇಕು ಅಂದ್ಕೊಂಡಿದ್ವಿ, ಕಾಫಿಂ ಸಮರ್ಪಯಾಮಿ, ತಿಂಡಿಂ ಸಮರ್ಪಯಾಮಿ, ಊಟಂ ಸಮರ್ಪಯಾಮಿ, ನಿಮ್ಗೆ ಹೋಗೋ ಚಾರ್ಜು ಸಮರ್ಪಯಾಮಿ ಅಂತ ಬರೀ ನೀರು ಬಿಟ್ಬಿಟ್ರೆ ಎಷ್ಟು ಸಿಟ್ಟು ಬರುತ್ತೆ ರೀ ಅವನಿಗೆ. ಹಾಗೆ ಸಿಟ್ಟು ಮಾಡ್ಕೊಳ್ಳದೆ ಕೊಟ್ಟದ್ದೇ ತಗೊಂಡು ತುಂಬ ಸಂತೋಷ ಪಡೋ ಈಸಿಯೆಸ್ಟ್ ಗಾಡ್ ಅಂತಿದ್ರೆ ಅವನು ಯಾರವನು? ನಾನು ಮಾತ್ರ. ನನ್ನ ಬಿಟ್ಟರೆ ಇನ್ಯಾರ ಅಂಥವ್ರಿಲ್ಲ. ಗಣಪತಿ ಹತ್ರ ಬಂದರೆ ಅವನ ತೆಂಗಿನಕಾಯಿ ತೊಗೊಂಬ ಅಂತಾನೆ, ಕಡುಬು ಮಾಡು ಅಂತಾನೆ, ಕಬ್ಬು ಹಾಕು ಅಂತಾನೆ. ಎಷ್ಟು ಕೇಳ್ತಾನ್ರಿ ಗಣಪತಿ. ಸಾಮಾನ್ಯ ಅವ್ನಿಗೆ ಯಾಕೆ ಅವರೆಲ್ಲ ಕೇಳ್ತಾರೆ? ನನ್ನ ಹತ್ರ ಯಾಕೆ ಬಂದ್ರಿ ನೀವು? ಹೋಗಿ ನಮ್ಮಪ್ಪ ಇದ್ದ, ನಮ್ಮ ತಾತ ಇದ್ದ, ನಾರಾಯಣ್, ಅವನೊಬ್ಬನೇ ಏನೂ ತಗೊಳ್ಳದೆ ಅನಿಮಿತ್ತ ಉಪಕಾರಿ, ನಿಮ್ಮ ಕಡೆಯಿಂದ ಏನೂ ಎಕ್ಸ್ಪೆಕ್ಟ್ ಮಾಡಿದ ಅನುಗ್ರಹ ಮಾಡಲಿಕ್ಕೆ ಅಂತ ಕೂತ ಮಹಾನುಭಾವ ಒಬ್ಬನೇ. ಅವನ ಹತ್ರ ಹೋಗೋದು ಬಿಟ್ಟು ನಮ್ಮ ಹತ್ರ ನೀವು ನಮ್ಮ ಹತ್ರ ಬರಬಾರ್ದು ಅಂದ್ಬಿಟ್ಟೆ ಇಷ್ಟು ಪರ್ಟಿಕ್ಯುಲರ್ ಅಂತಾರೆ. ಆದ್ದರಿಂದ ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯನ್ ಉಪಾಸತೆ ತೇಷಾಂ ಅಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾತ ಮಯ್ಯಾವೇಶಿತ ಚೇತಸಾಂ. ಏತು ಸರ್ವಾಣಿ ಕರ್ಮಾಣಿ, ಯಾರು ತಾನು ಮಾಡುವ ಎಲ್ಲ ಕರ್ಮಗಳನ್ನು ಮಯಿ ಸನ್ಯಸ್ಯ ಮತ್ಪರಾಹ, ನನ್ನಲ್ಲೇ ಮನಸ್ಸುಳ್ಳವನಾಗಿ ನನ್ನಲ್ಲೇ ಇಡ್ತಾನೆ.